ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬಿದಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾವಕನಹಳ್ಳಿ ಗ್ರಾಮದಲ್ಲಿ ನಿವೇಶನಗಳ ಜಾಗದ ಹಕ್ಕುಪತ್ರಕ್ಕಾಗಿ ದಶಕಗಳ ಹೋರಾಟಕ್ಕೆ ಕೊನೆಗೂ ಈಗ ಸಿಹಿ ಸುದ್ದಿ ಸಿಕ್ಕಿದೆ. ಈ ಬಗ್ಗೆ ಕೆಲವು ದಿನಗಳ ಹಿಂದೆ ಖಾಸಗಿ ವಾಹಿನಿಯಲ್ಲಿ ಸುದ್ದಿಯಾಗಿತ್ತು. ಈ ಸುದ್ದಿ ಬೆನ್ನಲ್ಲೇ ನೂರಾರು ಕುಟುಂಬಗಳಿಗೆ ಸ್ಪಂದಿಸಿದ ಜಿಲ್ಲಾಡಳಿತದ ಅಧಿಕಾರಿಗಳು ಮೊದಲ ಹಂತದಲ್ಲಿ ಸರ್ವೆ ಮಾಡಿ ಬೌಂಡರಿ ಫಿಕ್ಸ್ ಮಾಡಿದ್ದಾರೆ. ಸರ್ವೆ ಕಾರ್ಯ ಬರೀ ಸರ್ವೆಗೆ ಸೀಮಿತವಾಗದೆ ಹಕ್ಕುಪತ್ರ ನೀಡುವಂತಾಗಲಿ, ದಶಕಗಳಿಂದ ಹಕ್ಕುಪತ್ರಕ್ಕಾಗಿ ನೊಂದವರ ಬಾಳಲ್ಲಿ ಮತ್ತೆ ದೀಪ ಬೆಳಗಲಿ. ಕಂದಾಯ ಇಲಾಖೆ ಮತ್ತು ಜಿಲ್ಲಾಡಳಿತದ ಅಧಿಕಾರಿ ವರ್ಗಕ್ಕೆ ಗ್ರಾಮಸ್ಥರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬಿದಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾವಕನಹಳ್ಳಿ ಗ್ರಾಮ. ವರದಿ ಯಲಿಯೂರು ರಾಧಾಕೃಷ್ಣ, ಎಬಿ ನ್ಯೂಸ್ ಕನ್ನಡ, ದೇವನಹಳ್ಳಿ. Jai Jai ರಸ್ತೆ ನಡೀತಾ ಇರೋದಾ? ರಸ್ತೆನ ಜಾಗದ ಜಾಗ ಡೈರೆಕ್ಟ್ ಬಾ ಹೇಳ್ತೀನಿ ನೋಡಕ್ಕೆ. ಬಾ ಇದು ಕೇವಲ ಒಂದು ಊಹಾಪೋಹ ಸರ್ವೆ ಮಾಡಿಬಿಟ್ಟು ಇದೇ ತಕ್ಷಣಕ್ಕೆ ನಿಲ್ಲಿಸಬಾರ್ದು. ಇದನ್ನು ಮುಂದುವರಿಸಿ ನಮ್ಮ ಬಡ ರೈತರಿಗೆ ಹಾಗೂ ನಮ್ಮ ಗ್ರಾಮಸ್ಥರಿಗೆ ಹಕ್ಕುಪತ್ರಗಳು ನೀಡುವಂಥ ಕೆಲಸ ಮಾಡಲಿ. ಆದಷ್ಟು ಬೇಗ ಈ ಕೆಲಸ ಪೂರ್ಣಗೊಳ್ಳಲಿ ಅಂತೇಳಿ ತಾಲೂಕು ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ಕಚೇರಿ ಸಿಬ್ಬಂದಿಗಳು ಮತ್ತು ಸರ್ವೇಯರ್ಗಳಿಗೆ ನಾನು ಈ ಮೂಲಕ ಒಂದನೇ ಸಲ್ಲಿಸಿ ಸರ್ವೆ ಮಾಡಿದ್ದಕ್ಕಾಗಿ. ನಿಮ್ಮ ಹೆಸರು? ಮಣಿಕಂಠ, ಯುವ ಮುಖಂಡರು, ಸಾವಕನಹಳ್ಳಿ. ಓಕೆ, ಇವತ್ತು ಸರ್ವೆ ಕೆಲಸ ಮಾಡಿದೆ, ಮುಂದೆ ಏನೆಲ್ಲ ಆಗಬೇಕಿದೆ ಸರ್? ಇವತ್ತು ಸರ್ವೆ ಕೆಲಸ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದಿಂದ ಸರ್ವೆ ಆಗೈತೆ. ಸರ್ವೆ ಆಗಿರೋದ್ರಿಂದ ನಮ್ಮೂರಿಗೆ, ನಮ್ಮ ಜನಗಳಿಗೆಲ್ಲ ಸಂತೋಷ ಆಗಿದೆ. ಅದೇ ರೀತಿ ಹಕ್ಕುಪತ್ರ ಕೊಟ್ಟು ನಮ್ಮ ಜನಗಳಿಗೆ ಆಗ ಮಾಡಿಕೊಟ್ರೆ ಸಾಕು ಸರ್. ಬೇರೆ ಇನ್ನೇನು ನಾವು ಕೇಳ್ತಾ ಇಲ್ಲ ಅವ್ರನ್ನ. ನಮ್ಮ ಹಕ್ಕು ನಮಗೆ ಕೊಡಲಿ. ಈಗ ಸ್ಪಂದಿಸಿರ್ತಕ್ಕಂಥ ಅಧಿಕಾರಿಗಳಿಗೆ ಏನು ಹೇಳ್ತೀರಿ ಸರ್? ಜಿಲ್ಲಾಧಿಕಾರಿಗಳಿಗಾಗಲಿ ತಾಲೂಕು ಅಧಿಕಾರಿಗಳಿಗಾಗಲಿ ಧನ್ಯವಾದಗಳು ಹೇಳ್ತೀರಿ. ಅವರು ದಯಮಾಡಿ ನಮ್ಗೆ ಹಕ್ಕುಪತ್ರ ಆದಷ್ಟು ಬೇಗ ಹಕ್ಕುಪತ್ರ ಕೊಡಬೇಕಂತ ತಾವು ಮನವಿ ಮಾಡ್ತಾರೆ. ಹೌದು ಸರ್. ನಿಮ್ಮ ಹೆಸರು? SP ಮುನಿಯಪ್ಪ ಅಂತ, ದಲಿತ ರೈತ ಸಂಘದ ಅಧ್ಯಕ್ಷರು.